ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನೋ ಶಾಲಿನಿ, ಮ್ಯೂಸಿಕ್ ಆಫ್ ಮಾಡಬೇಡ. ಶ್ಯಾಮ್, ನಂಗೆ ಗೊತ್ತು ಚಾಂದಿನಿ ನಡ್ಕೊಂಡಿದ್ದ ರೀತಿಯಿಂದ ನಿನಗೆ ಬೇಜಾರಾಗಿದೆ. ನಿಂಗೆ ಗೊತ್ತಲ್ವಾ ಅವಳು ಮುಂಗೋಪಿ ಅಂತ. ನಾನು ಅವಳ ಜೊತೆ ಮಾತಾಡ್ತೀನಿ. ಪ್ಲೀಸ್ ಶ್ಯಾಮ್, ನೀನ್ ಬೇಜಾರು ಮಾಡ್ಕೋಬೇಡ. ಆ ಮಗು ಎಲ್ಲೋ ಒಂದ್ ಕಡೆ ಚೆನ್ನಾಗಿ ಅದನ್ನ ಹೆಲ್ತ್ ಸ್ಯಾರೋಗೇಟ್ ಮದರೇನೆ ಅದನ್ನ ತುಂಬಾ ಚೆನ್ನಾಗಿ ಬೆಳೆಸ್ತಾ ಇದ್ದಾಳೆ. ಆ ಮಗು ಹೆಣ್ಮಗು ಶಾಲಿನಿ, ನಮ್ಮ ಮಗಳು ಅವಳು. ಇಮ್ಯಾಜಿನ್, ಎಲ್ಲೋ ಒಂದು ಕಡೆ ಬದುಕಿದ್ದಾಳೆ ಅವಳು. ಶಾಲು, ಆಗಲೇ ನಾನು ನಮ್ಮ ಮಗು ಬದುಕಿದೆ ಅಂತ ಹೇಳಿದಾಗಿಂದ ನಾನು ಗಮನಿಸ್ತಾ ಇದ್ದೀನಿ. ನಿನ್ನಲ್ಲಿ ಒಂದು ಸರ್ಪ್ರೈಸ್ ಇಲ್ಲ, ಖುಷಿ ಇಲ್ಲ. ಯಾಕೆ ನಿಂಗೆ ಮಗುನ ನೋಡಬೇಕು ಅಂತ ಅನ್ನಿಸ್ತಾನೆ ಇಲ್ವಾ? ನಮ್ಮ ಮಗಳು ಯಾವುದೋ ಪುಣ್ಯವಂತ ಗರ್ಭದಲ್ಲಿ ಹುಟ್ಟಿದಾಳೆ ಅವಳು. ನಾವು ಬದುಕಿಲ್ಲ ಅಂತ ಅಂದ್ಕೊಂಡಿರೋಳು ಈಗ ಜೀವಂತವಾಗಿದ್ದಾಳೆ ಅಂತ ಗೊತ್ತಾಗಿದೆ. ಈಗಲೂ ನಿಂಗೆ ಅವಳನ್ನ ನೋಡಬೇಕು ಅಂತ ಅನ್ನಿಸ್ತಾನೆ ಇಲ್ವಾ? ಶ್ಯಾಮ್, ನಂಗೆ ಏನು ಹೇಳ್ಬೇಕಂತ ಗೊತ್ತಾಗ್ತಿಲ್ಲ. ಇದ್ರ ಬಗ್ಗೆ ಎಲ್ಲ ಮಾತಾಡೋಣ. ಈಗ ತುಂಬ ಲೇಟ್ ಆಗಿದೆ ಶ್ಯಾಮ್, ಬಾ ಮಲ್ಕೋ. ನೋ ಶಾಲು, ಇವತ್ತು ನಂಗೆ ನಿದ್ದೆ ಬರಲ್ಲ. ನಂಗೆ ನಿದ್ದೆ ಬೇಡವೂ ಬೇಡ. ನಮ್ಮ ಮಗು ಬದುಕಿದೆ ಅಂತ ಗೊತ್ತಾದಾಗಿಂದ ನಾನಾಗೇ ಇಲ್ಲ. ಹೆಣ್ಮಗು ಬೇರೆ. ಈಗ ಅದಕ್ಕೊಂದು 6 ವರ್ಷ ಆಗಿರುತ್ತಲ್ವಾ? ಹೇಗಿರ್ಬೋದು ಅವಳು? ಇಮ್ಯಾಜಿನ್, ತುಂಬ ಕ್ಯೂಟಾಗಿ, ಸ್ವೀಟಾಗಿ, ಮುದ್ದು ಭಾಷೆಗಳನ್ನ ಮಾತಾಡ್ತಾ, ಪುಟ್ ಚುಟ್ಟು ಹಾಕ್ಕೊಂಡು, ಜಿಗಿತಾ ನಗಿತಾ ಓಡಾಡ್ಕೊಂಡು ಎಲ್ಲೋ ಬದುಕಿದ್ದಾಳೆ. ವಾವ್, ಇಮ್ಯಾಜಿನೇಷನ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ವಾ? ಐ ನೋ ಶಾಲು, ಇಷ್ಟು ದಿವಸ ಮಗು ಬದುಕೇ ಇಲ್ಲ ಅಂತ ಅಂದ್ಕೊಂಡಿದ್ವಿ. ಬದುಕಿದೆ ಅನ್ನೋ ವಿಷಯ ಸಡನ್ನಾಗಿ ಗೊತ್ತಾದಾಗ ಅದು ನಿಜನೋ ಇಲ್ವೋ ಅನ್ನೋ ಕನ್ಫ್ಯೂಷನಲ್ಲೇ ನೀನು ಇದೆಯಾ. ಅದಕ್ಕೆ ನೀನು ಈ ವಿಷಯನ ಸೆಲೆಬ್ರೇಟ್ ಮಾಡೋದಕ್ಕಾಗಲಿ ಖುಷಿ ಪಡೋದಕ್ಕಾಗಲಿ ಆಗ್ತಾ ಇಲ್ಲ, ರೈಟ್? ನೀನೆಷ್ಟೇ ಮಗುನ ಹೆರೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದ್ರು, ನಮ್ಮದೇ ಆದ ಮಗು ಎಲ್ಲೋ ಬದುಕಿದೆ ಅಂತ ಗೊತ್ತಾದಾಗ ನಿನ್ನೊಳಗಿರೋ ತಾಯಿ ಆರಾಮಾಗಿರೋದಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ? ಅದು ಹೇಗಿದೆಯೋ, ಎಲ್ಲಿದೆಯೋ, ಯಾವಾಗ ಅದನ್ನು ನೋಡ್ತೀನೋ ಅನ್ನೋ ಚಡ್ಪಡಿಕೆ ನಿನ್ನಲ್ಲೂ ಇರುತ್ತೆ. ನನಗೆ ಅರ್ಥ ಆಗುತ್ತೆ ಶಾಲು. ನಮ್ಮದೇ ಆದ ಮಗು ಬೇಕು ಅಂತಂದರೆ ನಿನ್ನ ಕರಿಯರು ಡಿಸ್ಟರ್ಬ್ ಆಗಬಾರ್ದು, ನನ್ನ ಕರಿಯರು ಡಿಸ್ಟರ್ಬ್ ಆಗಬಾರ್ದು ಅಂತ ಅವತ್ತು ಸರೋಗೇಸಿನ ಆಪ್ಟ್ ಮಾಡ್ಕೊಂಡು ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿದ್ದೀನಿ. ನಾನು ಹೇಳಿದ್ದೆ ಅಲ್ವಾ, ನನಗೆ ಮುದ್ದಾದ ಒಂದು ಹೆಣ್ಮಗು ಬೇಕು ಅಂತ. ಅದಕ್ಕೆ ನೀನು ಇಲ್ಲ ಶ್ಯಾಮ್, ನಮ್ಮ ಗಂಡು ಮಗುನೇ ಆಗೋದು ಅಂತ ಚಾಲೆಂಜ್ ಮಾಡಿದೆ. ಅದೆಲ್ಲ ಈಗಷ್ಟೇ ಆಗಿದೆಯೇನೋ ಅಂತ ಅನಿಸ್ತಾ ಇದೆ. ನಮ್ಮ ಮಗಳು ಯಾವಾಗ ಅವಳನ್ನ ನೋಡ್ತೀನೋ ಅವಳು ನನಗೆ ಬೇಕು. ಅವಳು ನಮಗೆ ಬೇಕು ಶಾಲು. ಅವಳನ್ನ ತಪ್ಕೋಬೇಕು, ಮುತ್ತಾಡಬೇಕು. ನಿನಗೂ ಹಾಗೆ ಅನಿಸ್ತಿದೆ ಅಲ್ವಾ? ಕೇಳೋದೇನು, ನಿನಗೂ ಹಾಗೆ ಅನಿಸ್ತಿದೆ. ಏನು ನೀನು ಮಗಳು ಅಂತಿದ್ಯಾ, ಆದರೆ ಆ ಮಗು ಬದುಕೇ ಇಲ್ಲ ಅಂತ ನಿನಗೆ ಸುಳ್ಳು ಹೇಳಿದ್ದೆ ನಾನು. ನೀನು ಈ ಥರ ಆಡ್ತಿರೋದು ನೋಡ್ತಿದ್ರೆ ನನಗೀಗ ಭಯ ಆಗ್ತಿದೆ ಶ್ಯಾಮ್.
ನನ್ನ ಒದ್ದಾಟ ನಿನಗೇನು ಗೊತ್ತು? ವಾಟ್ ಯು ಸೀಕ್ ಇಸ್ ಸೀಕಿಂಗ್ ಯು ಅಂತ 13ನೇ ಶತಮಾನದ ಕವಿ ರೂಮಿ ಹೇಳ್ತಾನೆ. ನಮ್ಮ ಮಗಳು ನಾವು ಬರ್ತಿದ್ದೀವಿ ಅಂತ ಕಾಯ್ತಿದ್ದಾಳೋ ಏನೋ. ಆದರೆ ಶ್ಯಾಮ್, ಅವಳ ಲೈಫ್ ಈಗ ಎಲ್ಲೋ ಒಂದು ಕಡೆ ಸೆಟಲ್ ಆಗಿರತ್ತಲ್ವಾ? ನಾವು ಯಾಕೆ ಅದನ್ನು ಡಿಸ್ಟರ್ಬ್ ಮಾಡಬೇಕು? ಹಾಗಂತ ನಾವು ಸುಮ್ಮನಿರ್ಬೇಕಾ? ನೋವೇ ಶಾಲು, ನಮ್ಗೆ ಆ ಮಗು ಬೇಕು. ನಂಗೆ ಅರ್ಥ ಆಗುತ್ತೆ ಶ್ಯಾಮ್, ಆದರೆ ಆ ಸರೋಗೇಟ್ ಮದರೇ ಆ ಮಗುನ ತನ್ನ ಮಗು ಅಂತ ಅನ್ಕೊಂಡು ಬೆಳೆಸಿದಾಳಲ್ವಾ? ಮಗುನು ಅವಳೇ ತಾಯಿ ಅಂತ ಅನ್ಕೊಂಡಿರುತ್ತೆ. ನಾವೀಗ ಮಧ್ಯ ಹೋಗಿ ಮಗು ಬೇಕು ಅಂದರೆ ಏನು ಚೆನ್ನಾಗಿರುತ್ತೆ ಹೇಳು? ಇಷ್ಟು ವರ್ಷ ಹೇಗಿದ್ವು ಹಾಗೆ ಇನ್ನು ಮುಂದೆ. ಸ್ಟಾಪ್ ಇಟ್ ಶಾಲು. ನಾವು ಅವಳು ನಮ್ಮ ಮಗಳು. ನೋಡು, ನಾವು ಮಗು ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡಿದ್ದಕ್ಕೆ, ನಮ್ಮ ಮತ್ತೆ ಆ ಸರೋಗೇಟ್ ಮದರ್ ಮಧ್ಯೆ ಕಾಂಟ್ಯಾಕ್ಟ್ ಆಗಿದ್ದಕ್ಕೆ ಅವ್ರು ಅದನ್ನು ಹೆತ್ತಿದ್ರು. ಓಕೆ, ಆ ಮಗು ಅವ್ರ ಜೊತೆನೇ ಬೆಳೀತಿರ್ಬೋದು, ಆದರೆ ಅದ್ರ ನಿಜವಾದ ಅಪ್ಪ ಅಮ್ಮ ನಾವೇ ಅನ್ನೋದು ಮತ್ತೆ ಸುಳ್ಳಾಗಲ್ಲ. ರಾಮ್ ನಂಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ತಾನೆ. ಐ ಹೋಪ್ ನಮಗೆ ನಮ್ಮ ಮಗಳು ಸಿಕ್ಕೇ ಸಿಗ್ತಾಳೆ. ಗೀತಾ, ಗಸಗಸೆ, ದ್ರಾಕ್ಷಿ, ಗೋಡಂಬಿ, ಬೆಲ್ಲ ತಗೊಂಡ್ ಬನ್ನಿ. ಸೀತಾ, ಸೀತಾ, ಸಾಧನ ಚಿಕ್ಕಿ. ರಾಮ್, ಒಂದ್ ನಿಮಿಷ ತಿಂಡಿ ತಗೊಂಡ್ ಬರ್ತೀನಿ. ಅಲ್ಲ, ಸೀತಾ ಇಲ್ಲಿ ಕಾಣ್ತಿಲ್ಲ. ದೇವಸ್ಥಾನಕ್ಕೆ ಹೋಗಿರ್ಬೇಕು. ನಾನು ಪ್ರಸಾದ ಮಾಡೋ ಗಡಿಬಿಡಿಲಿದ್ದಿದ್ದೆ. ಏನ್ ಹೇಳಿದ್ಲೋ ಕೇಳಿಸ್ಲಿಲ್ಲ. ಇವತ್ತು ಹಬ್ಬ ಅಲ್ವಾ, ದೇವಸ್ಥಾನಕ್ಕೆ ಹೋಗಿರ್ತಾಳೆ. ಹಾಗಂತ ದೇವಸ್ಥಾನಕ್ಕೆ ಒಬ್ಬರೇ ಹೊರಟೋಗೋದ? ಇಲ್ಲೊಬ್ಬ ಇದ್ದೀನಿ ಅಂತ ನೆನಪಾಗೋದಿಲ್ವಾ ಅವ್ರಿಗೆ? ರಾಮ್, ನೀನ್ ಮಲ್ಗಿದ್ದೆ, ನಿನ್ನ ಎಬ್ಸಿ ಹೇಳಿದ್ರೆ ನಿದ್ದೆಗೆ ಡಿಸ್ಟರ್ಬ್ ಆಗತ್ತೆ ಅಂತ ಹೇಳ್ದಿರ ಹೋಗಿರ್ಬೋದು. ದೇವಸ್ಥಾನಕ್ಕೆ ಹೋಗಿರ್ತಾಳೆ. ನೀನ್ ಯಾಕೆ ಅಷ್ಟೊಂದು ಕೋಪ ಮಾಡ್ಕೋತೀಯ? ಬರ್ತಾಳಿರು. ಆದ್ರೂ ಸೀತಾ ನಂಗೊಂದು ಮಾತು ಹೇಳ್ದೆ ಹೋದ್ರಲ್ಲ, ಟೂ ಬ್ಯಾಡ್. ಅಟ್ ಲೀಸ್ಟ್ ಸಿಹಿನ ಜೊತೆಲಿ ಕರ್ಕೊಂಡು ಹೋಗಿದಾರ ತಾನೆ. ಮತ್ತೆ ನಾನೇನ್ ಹೊರಗಿನವನ? ನಾನೇನ್ ಪಾಪ ಮಾಡಿದ್ದೆ? ಏನ್ ಯಾವತ್ತು ಇವರು ನನ್ನನ್ನ ನಿದ್ದೆಯಿಂದ ಎಬ್ಸೇ ಇಲ್ವಾ? ಅಮ್ಮ ಮಗಳು ಸಿಗ್ಲಿ ನನ್ನ ಕೈಗೆ, ಆಮೇಲೆ ವಿಚಾರಿಸ್ಕೊತೀನಿ. ಭಾರ್ಗವಿ ಚಿಕ್ಕಿ ಅಳ್ತಾ ಇದ್ದಾರಾ? ಚಿಕ್ಕಿ, ಏನಾಯ್ತು ಚಿಕ್ಕಿ? ಯಾಕೆ ಅಳ್ತಿದ್ದೀರಾ? ನಾನು ಯಾಕೋ ಹಳ್ಳಿ? ಏನಿಲ್ಲ, ಅಂಥದ್ದೇನಿಲ್ಲ ಬಿಡು. ಚಿಕ್ಕಿ, ಸುಳ್ಳು ಹೇಳ್ಬೇಡಿ, ನೀವು ಅಳ್ತಿರೋದು ಕಾಣಿಸ್ತಿದೆ. ಏ ಅಪ್ಪು, ಅಳೋ ಅಂತ ನನ್ಗೇನಾಗಿದೆ? ಅಲ್ಲ ಕಣೋ, ಸಿಹಿ ಸೀತಾ ಈ ಮನೆಗೆ ಬಂದ್ಮೇಲೆ ಮೊದಲನೇ ಗಣೇಶನ ಹಬ್ಬ. ಎಷ್ಟು ಖುಷಿ ಅನ್ನಿಸ್ತಿದೆ ಅಲ್ವಾ? ಚಿಕ್ಕಿ, ಸುಮ್ಮನೆ ಮಾತು ಮರ್ಸ್ಬೇಡಿ. ಪ್ಲೀಸ್ ಟೆಲ್ ಮಿ ವಾಟ್ ಹ್ಯಾಪನ್. ಮಾತಾಡಿ ಚಿಕ್ಕಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.